ಇಲ್ಲಿ ಸೊ ಇದಕ್ಕಿಂತ ಮುಂಚಿನ ಒಂದು ವಿಡಿಯೋಗಳನ್ನು ತಾವು ನೋಡಿದ್ರೆ ಮೇಲೆ ಒಂದು ಐಕಾರ್ಡಲ್ಲಿ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ SSLC ಫಸ್ಟ್ ಕನ್ನಡ MCQ ಅಂತ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಇವತ್ತು ಕೂಡ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಒಟ್ಟು 30 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಇವುಗಳನ್ನು ನೋಡ್ಕೊಂಡು ಬರೋಣ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ಶುರು ಮಾಡೋಣ ಎದೆಗೆ ಬಿದ್ದ ಅಕ್ಷರ ಪಾಠದ 30 ಬಹು ಆಯ್ಕೆ ಪ್ರಶ್ನೆಗಳನ್ನು. ಪ್ರಶ್ನೆ 1. ದೇವನೂರರಿಗೆ ಮನೆ ಮಂಚಮ್ಮ ಕುರಿತು ಕತೆ ಹೇಳಿದ ಕವಿ? ಲಕ್ಷ್ಮೀಶ, ಸಿದ್ಧಲಿಂಗಯ್ಯ, ಬೇಂದ್ರೆ, ವಿಕ್ರು ಗೋಕಾಕ. ಸೊ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ತಾವು ಹೇಳಬೇಕು. ಸೊ ಸರಿಯಾದ ಉತ್ತರ ಇದೆ ಬಿ, ಸಿದ್ಧಲಿಂಗಯ್ಯ. ಇಂದಿನ ಪ್ರಶ್ನೆ 2. ನಿನಗೊಂದು ಗುಡಿಮನೆ ಕಟ್ತಾ ಇದ್ದೀವಿ ತಾಯಿ, ಈ ವಾಕ್ಯಕ್ಕೆ ಬರಬೇಕಾದ ಲೇಖನ ಚಿಹ್ನೆ? ಆವರಣ, ಉದ್ಧರಣ, ವಾಕ್ಯವೇಷ್ಟನ, ಅಲ್ಪ ವಿರಾಮ. ಸರಿಯಾದ ಉತ್ತರ ಇತ್ತು ಸಿ, ವಾಕ್ಯವೇಷ್ಟನ ಅಂತಕ್ಕಂಥದ್ದು. ಪ್ರಶ್ನೆ 3. ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು? ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಹಳಕಟ್ಟಿ, ಬೇಂದ್ರೆ. ಸೊ 3ರ ಸರಿಯಾದ ಉತ್ತರ ಹಳಕಟ್ಟಿ. ಪ್ರಶ್ನೆ 4. ವಚನಕಾರರ ಪ್ರಕಾರ ನುಡಿಯಿಂದ ನುಡಿ ಹುಟ್ಟಿದರೆ ಅದುವೇ? ನಡೆಯಿಂದ ನುಡಿ ಹುಟ್ಟಿದರೆ ಅದುವೇ? ಅರಿವು, ಜ್ಞಾನ, ತಿಳುವಳಿಕೆ, ಪ್ರಜ್ಞೆ. ಸರಿಯಾದ ಉತ್ತರ ಇತ್ತು ಅರಿವು ಅಂತಕ್ಕಂಥದ್ದು. ಪ್ರಶ್ನೆ 5. ವಚನಕಾರರು ಈ ಕೆಳಗಿನ ಅಂಶವನ್ನು ದೇವರೆಂದು ನಂಬಿದ್ದರು? ನಡೆನುಡಿ, ಪ್ರಜ್ಞೆ, ಅರಿವು, ಜ್ಞಾನ. 5ರ ಸರಿ ಉತ್ತರ ಬಿ, ಪ್ರಜ್ಞೆ ಅಂತಕ್ಕಂಥದ್ದು ಸರಿ. 6. ದುಃಖ ದುಮಾನ ಇದು ಈ ವ್ಯಾಕರಣಾಂಶಕ್ಕೆ ಸೇರಿದೆ? ಅನುಕರಣಾವ್ಯಯ, ದ್ವಿರುಕ್ತಿ, ಜೋಡು ನುಡಿ, ಪಡೆ ನುಡಿ. ಸೊ ದುಃಖ ದುಮಾನ ಅಂತಕ್ಕಂಥ ಶಬ್ದ ವ್ಯಾಕರಣದಲ್ಲಿ ಜೋಡು ನುಡಿಗೆ ಸೇರಿದೆ. 7. ಈ ಕೆಳಗಿನ ಸಾಹಿತ್ಯ ಪ್ರಕಾರಗಳಲ್ಲಿ ಇದು ಬೆಂಕಿಯಂತಹ ಸಾಹಿತ್ಯದ ಪ್ರಕಾರ? ಜಾನಪದ ಸಾಹಿತ್ಯ, ವಚನ ಸಾಹಿತ್ಯ, ಚಂಪು ಸಾಹಿತ್ಯ, ಕೀರ್ತನ ಸಾಹಿತ್ಯ. ಸೊ ಬೆಂಕಿಯಂಥ ಸಾಹಿತ್ಯದ ಪ್ರಕಾರ ಯಾವುದಂದ್ರೆ ಅದುವೇ ವಚನ ಸಾಹಿತ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 8. ಡಾಕ್ಟರ್ ಅಶೋಕ್ ಪೈ ಅವರು ಈ ಜಿಲ್ಲೆಯವರು? ಕೋಲಾರ, ಮೈಸೂರು, ಶಿವಮೊಗ್ಗ, ದೇವನೂರು. ಪ್ರಶ್ನೆ 8ರ ಸರಿ ಉತ್ತರ ಆಯ್ಕೆ ಸಿ, ಶಿವಮೊಗ್ಗ ಜಿಲ್ಲೆಯವರು. ಪ್ರಶ್ನೆ 9. ಅಶೋಕ್ ಪೈ ಅವರ ವೃತ್ತಿ? ಎ, ಪಶುವೈದ್ಯರು, ಬಿ, ಮನೋವೈದ್ಯರು, ಸಿ, ನರತಜ್ಞರು, ಡಿ, ಮಕ್ಕಳ ವೈದ್ಯರು. ಅಶೋಕ್ ಪೈ ಅವರು ಮುಖ್ಯವಾಗಿ ಮನೋವೈದ್ಯರಾಗಿದ್ದರು ಅವರ ವೃತ್ತಿ. ಪ್ರಶ್ನೆ 10. ಡಾಕ್ಟರ್ ಅಶೋಕ್ ಪೈ ನಡೆಸಿದ ಸಂಶೋಧನಾ ಸತ್ಯದ ಪರಿಣಾಮ? ಇಡೀ ಜೀವ ಸಂಕುಲ ಒಂದೇ, ಇಡೀ ಜೀವ ಸಂಕುಲ ವಿಭಿನ್ನ, ಇಡೀ ಜೀವ ಸಂಕುಲ ಬೇರೆ ಬೇರೆ, ಇಡೀ ಜೀವ ಸಂಕುಲ ಒಂದಲ್ಲ. ಸರಿಯಾದ ಉತ್ತರ ಇತ್ತು ಇಡೀ ಜೀವ ಸಂಕುಲ ಒಂದೇ ಅಂತಕ್ಕಂಥದ್ದು ಅವರ ಸಂಶೋಧನೆಯ ಪರಿಣಾಮ ಆಗಿತ್ತು ಅಶೋಕ್ ಪೈ ಅವರದ್ದು. 11. ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಈ ಅಂಶವನ್ನು ಎಚ್ಚರಗೊಳಿಸಬೇಕಾಗಿದೆ? ಕೊಲೆ, ಸುಲಿಗೆ, ದ್ವೇಷ, ಕಾರುಣ್ಯ. ಸರಿ ಉತ್ತರ ಇತ್ತು ಕಾರುಣ್ಯ ಅಂತಕ್ಕಂಥದ್ದು. ಪ್ರಶ್ನೆ 12. ದೇವನೂರು ಮಹಾದೇವ ಅವರು ಈ ಜಿಲ್ಲೆಯಲ್ಲಿ ಜನಿಸಿದ್ದರು? ಚಾಮರಾಜನಗರ, ಮೈಸೂರು, ಬೆಂಗಳೂರು, ಧಾರವಾಡ. ಸರಿಯಾದ ಉತ್ತರ ಇತ್ತು ಮೈಸೂರಿನಲ್ಲಿ ದೇವನೂರು ಮಹಾದೇವ ಅವರು ಜನಿಸಿದ್ದರು. ಪ್ರಶ್ನೆ 13. ಇದು ದೇವನೂರರ ಕೃತಿಯಲ್ಲ? ಪಯನ, ದ್ಯಾವನೂರು, ಒಡಲಾಳ, ಎದೆಗೆ ಬಿದ್ದ ಅಕ್ಷರ. ಸರಿಯಾದ ಉತ್ತರ ಇತ್ತು ಪಯನ, ಇದು ದೇವನೂರು ಮಹಾದೇವ ಅವರ ಕೃತಿ ಅಲ್ಲ. ಪ್ರಶ್ನೆ 14. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ದೇವನೂರರ ಕೃತಿ? ಒಡಲಾಳ, ನೋಡು ಮತ್ತು ಕೂಡು, ಕುಸುಮ ಬಾಲೆ, ಪಯನ. 14ರ ಸರಿ ಉತ್ತರ ಕುಸುಮ ಬಾಲೆ, ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದೆ ದೇವನೂರು ಮಹಾದೇವ ಅವರದು. 15. ಒಡಲಾಳ ಕೃತಿಗೆ ಸಂದ ಪ್ರಶಸ್ತಿ ಯಾವುದು? ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ.
15ರ ಸರಿ ಉತ್ತರ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಅದು ಒಡಲಾಳ ಕೃತಿಗೆ ಸಂದಿದೆ. ಪ್ರಶ್ನೆ 16. ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯು ಕಾದಂಬರಿ, ವೈಚಾರಿಕ ಬಿಡಿ ಲೇಖನಗಳ ಸಂಕಲನ, ಕವನ ಸಂಕಲನ, ಆತ್ಮಚರಿತ್ರೆ? 16ರ ಸರಿ ಉತ್ತರ ಇತ್ತು ವೈಚಾರಿಕ ಬಿಡಿ ಲೇಖನಗಳ ಸಂಕಲನ, ಎದೆಗೆ ಬಿದ್ದ ಅಕ್ಷರ. 17. ದೇವನೂರರ ಈ ಸಾಹಿತ್ಯ ಪ್ರಕಾರಕ್ಕೆ ಸೇರಿದವರು ನವ್ಯ, ನವೋದಯ, ದಲಿತ ಮತ್ತು ಬಂಡಾಯ, ಪ್ರಗತಿಶೀಲ? 17ರ ಸರಿ ಉತ್ತರ ದಲಿತ ಮತ್ತು ಬಂಡಾಯ ಸಾಹಿತ್ಯಕ್ಕೆ ಸೇರಿದ್ದಾರೆ ದೇವನೂರು ಮಹಾದೇವರವರು. ಪ್ರಶ್ನೆ 18. ದೇವನೂರು ಮಹಾದೇವರ ಜನಿಸಿದ ವರ್ಷ 1948, 1926, 1936, 1950? ಸರಿ ಉತ್ತರ ಇತ್ತು ಕ್ರಿಸ್ತಶಕ 1948 ದೇವನೂರು ಮಹಾದೇವ ಅವರು ಜನಿಸಿರತಕ್ಕಂಥ ವರ್ಷ ಇತ್ತು. ಪ್ರಶ್ನೆ 19. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ? ಇಂದಲ್ಲ ನಾಳೆ ಫಲ ಕೊಡಲಾರವು, ಇಂದಲ್ಲ ನಾಳೆ ಫಲ ಕೊಡುವುದು, ಇಂದಲ್ಲ ನಾಳೆ ಫಲ ಕೊಡುವುದಿಲ್ಲ, ಇಂದಲ್ಲ ನಾಳೆ ನಾಶವಾಗುತ್ತವೆ? 19ರ ಉತ್ತರ ಇಂದಲ್ಲ ನಾಳೆ ಫಲ ಕೊಡುತ್ತದೆ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ. ಪ್ರಶ್ನೆ 20. ಮನೆ ಮಂಚಮ್ಮ ಇಂದು ಪೂಜಿತಳಾಗುತ್ತಿರುವುದು ಚಾವಣಿ ಇಲ್ಲದ ಗುಡಿಯಲ್ಲಿ, ಚಾವಣಿ ಇರುವ ಗುಡಿಯಲ್ಲಿ, ಗೋಡೆಗಳಿಲ್ಲದ ಗುಡಿಯಲ್ಲಿ, ಬಾಗಿಲು ಇಲ್ಲದ ಗುಡಿಯಲ್ಲಿ? 20ರ ಸರಿ ಉತ್ತರ ಚಾವಣಿ ಇಲ್ಲದ ಗುಡಿಯಲ್ಲಿ ಮನೆ ಮಂಚಮ್ಮ ಪೂಜಿತಳಾಗ್ತಾ ಇದ್ದಾಳೆ. ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 21. ಕ್ಷೋಭೆ ಪದದ ಅರ್ಥವನ್ನು ಕೇಳಿದ್ದಾರೆ. 29. 23. ಬೆಟ್ಟದಾವರೆ ಇದು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಕರ್ಮಧಾರೆಯ, ದ್ವಿಗು, ಅಂಶಿ ಸಮಾಸ, ತತ್ಪುರುಷ ಸಮಾಸ? ಸೊ ಬೆಟ್ಟದಾವರೆ ಅಂತಕ್ಕಂಥದ್ದು ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ. 24. ಕೈಯ ಪ್ಲಸ್ ಅಡಿ ಪದಗಳನ್ನು ಕೂಡಿಸಿ ಬರೆದಾಗ ಆಗುವ ರೂಪ? ಕೈಯಡಿ, ಕೈಯಡಿ, ಅಂಗೈ, ಅಡಿಕೈ? 24ರ ಸರಿ ಉತ್ತರ ಕೈಯ ಪ್ಲಸ್ ಅಡಿ ಅಂಗೈ ಅಂತ ಆಗತ್ತೆ. 25. ಆ ಕಲ್ಲು ತುಂಬಾ ದಪ್ಪಗಿದೆ, ಅಡಿಗೆರೆ ಎಳೆದ ಪದದ ಸಮಾಸ? ಅಂದರೆ ಆ ಕಲ್ಲು ಅಂತಕ್ಕಂಥ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಹೇಳಬೇಕು. ಎ ಕ್ರಿಯಾ ಸಮಾಸ, ಬಿ ದ್ವಂದ್ವ ಸಮಾಸ, ಸಿ ಗಮಕ ಸಮಾಸ, ಬಹುವ್ರೀಹಿ ಸಮಾಸ? 25. ಆ ಕಲ್ಲು ಅಂತಕ್ಕಂಥದ್ದು ಗಮಕ ಸಮಾಸಕ್ಕೆ ಉದಾಹರಣೆ ಆಗಿದೆ. 26. ಕಕ್ಕ ಬಿಕ್ಕಿ ಇಲ್ಲಿರ್ತಕ್ಕಂಥ ವ್ಯಾಕರಣದ ಅಂಶ ಏನು? ಕಕ್ಕ ಬಿಕ್ಕಿ ಪಡೆನುಡಿ, ಜೋಡು ನುಡಿ, ದ್ವಿರುಕ್ತಿ, ಅನುಕರಣಾವ್ಯಯ? ಸೊ ಕಕ್ಕಾಬಿಕ್ಕಿ ಅಂತಕ್ಕಂಥದ್ದು ಜೋಡು ನುಡಿಗೆ ಬಿಡಿಸಿದ ರೂಪ. ಈ ಮೇಲ್ವಾತು ಅಂತಕ್ಕಂಥ ಪದವನ್ನು ಬಿಡಿಸಿದಾಗ ಏನಾಗುತ್ತೆ? ಸೊ ಫಸ್ಟ್ ಆಫ್ ಆಲ್ ಮೇಲಿನ ಪ್ಲಸ್ ಮಾತು, ಮೇಲ್ ಪ್ಲಸ್ ಮಾತು, ಮೇಲ್ ಪ್ಲಸ್ ಮಾತು, ಮೇಲ್ ಪ್ಲಸ್ ಮಾತು. ಸೊ 30ರ ಸರಿಯಾಗಿರ್ತಕ್ಕಂಥ ಉತ್ತರ ಮೆಲ್ಲಿತು ಪ್ಲಸ್ ಮಾತು ಮೇಲ್ವಾತು ಅಂತ ಆಗ್ತದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಿಗುವೆ ಮತ್ತೆ ಮುಂದಿನ ಭಾಗ.